ಜೈಲಿನಲ್ಲಿ ಕಾಟೇರ ವಿಲವಿಲ ಹೈ ತಪ್ಪುಗಳೇ ದಾಸನಿಗೆ ಕಂಟಕ ಡೆವಿಲ್ ಜೈಲಿಗೆ ಮುಂದೇನು ಜೈಲಿನ ದರ್ಶನ ಜನರಿಗೆ ಯಾವುದರ ಮೇಲೂ ಕೂಡ ನಂಬಿಕೆ ಅನ್ನುವಂಥದ್ದೇ ಇಲ್ಲ. ಆದರೆ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಮಾತ್ರ ನಂಬಿಕೆಯನ್ನ ಇರಿಸಬೇಕಾದಂಥ ಒಂದು ಸಂದರ್ಭದ ಕೆಲವೊಂದು ತೀರ್ಪುಗಳನ್ನು ನೋಡ್ತಾ ಇದ್ರೆ ಅದು ಎಕ್ಸಾಂಪಲ್ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಬಡವರು, ಮಧ್ಯಮ ವರ್ಗದವರು, ಅನ್ಯಾಯಕ್ಕೊಳಗಾದಂಥವರಿಗೆ ಏನಾದರೂ ಒಂದು ನಂಬಿಕೆ ಅನ್ನುವಂಥದ್ದಿದೆ ಅಂದರೆ ಅದು ಆಶಾಕಿರಣ ಆಗಿದೆ ಅಂದರೆ ಅದು ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ನಿನ್ನೆನೂ ಕೂಡ ಮತ್ತೊಮ್ಮೆ ಪ್ರೂವ್ ಆದಂತ ಆಗ್ತಾ ಇದೆ. ಫಲಿಸ್ಲಿಲ್ಲ ಪೂಜೆ, ಕೈ ಹಿಡಿಯದ ಫ್ಯಾನ್ಸ್ ಹಾರೈಕೆ, ಸುಪ್ರೀಂ ಕೋರ್ಟ್ ತಪರಾಕಿಗೆ ಜೈಲು ಹಾದಿ ದರ್ಶನ್ಗೆ ಮತ್ತೆ ಜೈಲು ಸೇರಿರುವಂಥದ್ದು ದರ್ಶನ್ ಅಂಡ್ ಗ್ಯಾಂಗ್. 7 ಜನರ ಬೇಲ್ ರದ್ದಾಯಿತು. ನಿನ್ನೆನೆ ಅವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಲಾಯಿತು. ಎಲ್ಲರೂ ಈಗ ಸಹಜವಾಗಿ ಸಂಕಷ್ಟದಲ್ಲಿದ್ದಾರೆ. ಈ ಬಾರಿ ಹೊರಬರುವಂಥದ್ದು ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ. ಯಾಕೆಂದ್ರೆ ಇನ್ನ 6 ತಿಂಗಳು ಅವ್ರ ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ಆಗೋದಿಲ್ಲ. 6 ತಿಂಗಳಂತೂ ಜೈಲು ಫಿಕ್ಸು. ಅಷ್ಟೊತ್ತಿಗೆ ಏನಾದರೂ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಟ್ರಯಲ್ ಎಲ್ಲ ಮುಗಿದು ತೀರ್ಪು ಬಂದುಬಿಟ್ರೆ ಮುಗ್ದೆ ಹೋಯ್ತು ಕತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದರ್ಶನ್ಗೆ. ಈಗ ಆರೋಪಿ ಮುಂದೆ ಅಪರಾಧಿಯೂ ಕೂಡ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಕೇಸ್ನ ಟ್ರಯಲ್ ಶುರುವಾಗಿದೆ. ಶಿಕ್ಷೆಯ ತೂಗುಗತಿ ಕೂಡ ನೇತಾಡ್ತಾ ಇದೆ. ಜೈಲಿನಲ್ಲಿರುವಂಥ ದರ್ಶನ್ಗೆ ಈಗ ಭವಿಷ್ಯದ ಚಿಂತೆ ಕೂಡ ಕಾಡ್ತಾ ಇರುವಂಥದ್ದು. ಅವರ ಚಿತ್ರರಂಗದ ಜರ್ನಿನೇ ಮುಗ್ದುಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಅದು ನೋಡ್ತಾ ಇದ್ವಿ ಕೆಲವೊಂದು ತೀರ್ಪುಗಳು ಸಹಜವಾಗಿ ಜನಕ್ಕೆ ದಿನೇ ದಿನೇ ಹೋಗ್ತಾ ಹೋಗ್ತಾ ಯಾವ ವ್ಯವಸ್ಥೆ ಮೇಲೂ ಕೂಡ ನಂಬಿಕೆ ಇಲ್ಲ. ಆದರೆ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ರ ಮೇಲೆ ಮಾತ್ರ ನಂಬಿಕೆ ಇರಬೇಕು ಅಂತಾದರೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಆ ನಂಬಿಕೆಗಳು ಹೋಗ್ತಾ ಇತ್ತು. ಬಟ್ ಇತ್ತೀಚೆಗೆ ಬಂದಂಥ ಪ್ರಕರಣಗಳಂದರೆ ಪ್ರಜ್ವಲ್ ಪ್ರಕರಣ ಆಗಲಿ, ದರ್ಶನ್ ಪ್ರಕರಣ ಆಗಲಿ, ಬಡವರು, ಮಧ್ಯಮ ವರ್ಗದವರು, ಅನ್ಯಾಯಕ್ಕೊಳಗಾದಂಥವ್ರು, ನಮಗೊಂದು ಆಶಾಕಿರಣ ಇದೆಯಪ್ಪ, ಎಲ್ಲಾದರೂ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂದರೆ ಒಂದು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಳ್ಬಹುದು ಅನ್ನುವಂಥದ್ದಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಆಗ್ತಾ ಇರುವಂಥ ತೀರ್ಪು. ಅಬ್ಸಲ್ಯೂಟ್ಲಿ ಪೃಥ್ವಿ. ಯಾಕಂದ್ರೆ ಈ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಂತಹ ತೀರ್ಪುಗಳು ಜನಸಾಮಾನ್ಯನ ಕಟ್ಟ ಕಡೆಯ ಪ್ರಜೆಯ ಒಂದು ಆತ್ಮವಿಶ್ವಾಸ ಮತ್ತು ಅವರ ಒಂದು ಈ ವ್ಯವಸ್ಥೆಯ ಬಗೆಗಿನ ನಿರಾಸೆಗಳೇನಿದ್ವಲ್ಲ ಅದನ್ನ ಪಕ್ಕಕ್ಕಿರಿಸಿ ಅವ್ರ ಮೇಲೆ ಇಡೀ ವ್ಯವಸ್ಥೆ ಮೇಲೆ ಒಂದು ವಿಶ್ವಾಸ ಮೂಡುವಂತಹ ಪ್ರಕ್ರಿಯೆಗಳನ್ನು ತಂದುಕೊಡುತ್ತೆ. ಆ ನಿಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣನೂ ಕೂಡ ಇರ್ಬೋದು. ಒಂದು ತಕ್ಕಡಿಯಲ್ಲಿ ಅದು ರಾಜಕೀಯ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಆರೋಪಗಳನ್ನು ಮಾಡ್ತಾರೆ, ಮಾಡಲಿ. ಆದರೆ ರಾಜಕೀಯಕ್ಕೋಸ್ಕರವೇ ಮಾಡಿದ್ರು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯಾರೇ ಮಾಡಿರಲಿ ಇದು ಅವರು ಕೂಡ ವಿಜಲ್ ಬ್ಲೋವರ್. ಇದರಲ್ಲಿ ಯಾವುದೇ ರಾಜಕಾರಣಿ ಮಾಡಿದ್ರು ಅಥವಾ ಇನ್ಯಾರ ಅಧಿಕಾರಿ ಮಾಡಿದ್ರು ಅಥವಾ ಇನ್ಯಾರ ಪುಡಾರಿಗಳು ಮಾಡಿದ್ರು ಯಾರೇ ಮಾಡಲಿ ಅವರು ಕೂಡ ವಿಜಲ್ ಬ್ಲೋವರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ನಿಜಕ್ಕೂ ಕೂಡ ಅಂಥದ್ದೊಂದು ಗ್ರೇವ್ ಕ್ರೈಮ್ ಅಲ್ಲಿ ಆಗಿದೆ ಅನ್ನೋದಾದ್ರೆ ಅದಕ್ಕೆ ನ್ಯಾಯ ಸಿಗಬೇಕಲ್ವಾ? ಇಲ್ಲ ಅಂತಂದ್ರೆ ಅಧಿಕಾರ, ದರ್ಪ, ಮತ್ತೊಂದು ಮಗದೊಂದು ಇದೆಲ್ಲದರ ಒಂದು ಏನು ಶೀಲ್ಡ್ ಅಲ್ಲಿ ಆರಾಮಾಗಿ ಇನ್ನೂ ಒಂದಷ್ಟು ಏನು ದೌರ್ಜನ್ಯಗಳನ್ನು ಮಾಡ್ತಾನೆ ಹೋಗ್ತಾ ಇದ್ರು. ಅದು ಯಾರೇ ಮಾಡಲಿ, ಯಾವುದೇ ಪಕ್ಷದವ್ರು ಮಾಡಲಿ, ನಾಳೆ ಅಕಸ್ಮಾತ್ ಯಾವ ಏನು ಫ್ಯಾಮಿಲಿಯ ವಿರುದ್ಧ ಇಂಥ ಆರೋಪಗಳು ಇದೆಲ್ಲ ಬಂತಲ್ಲ, ಅದೇ ಫ್ಯಾಮಿಲಿ ನಾಳೆ ಅಕಸ್ಮಾತ್ ರೇವಣ್ಣವರೇ ಮುಖ್ಯಮಂತ್ರಿ ಆಗಲಿ ಅಕಸ್ಮಾತ್ ಆದರೆ ಇನ್ನೊಂದು ಯಾರೋ ಪ್ರತಿಪಕ್ಷದಲ್ಲಿ ಇಂಥದ್ದು ಮಾಡಿದ್ರೆ ಅವರು ಕೂಡ ಹೊರಗೆ ತರಲಿ. ಸೊ ಅಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಕರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ದರ್ಶನ್ ಅವರ ಪ್ರಕರಣ ಅತ್ಯಂತ ದೊಡ್ಡ ಸೆಲೆಬ್ರಿಟಿ, ಅಧಿಕಾರಸ್ಥರ ಏನು ಅತ್ಯಂತ ಆಪ್ತತೆಯಲ್ಲಿದ್ದಂಥವ್ರು, ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸ್ತಿದ್ದಂಥವ್ರು, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕ್ಲೋಸ್ ಇದ್ದರು. ಸೊ ಈ ಎಲ್ಲ ಹಿನ್ನೆಲೆ ಏನಾಗುತ್ತೋ ಹಳ್ಳ ಹಿಡಿಯುತ್ತೋ ಅನ್ನೋ ಒಂದು ಆತಂಕ, ಅನುಮಾನಗಳು ಏನು ಸಂತ್ರಸ್ತರ ಪರವಾಗಿತ್ತು. ಸಂತ್ರಸ್ತರು ಅಂದರೆ ಅವರು ಕೂಡ ಅಪರಾಧಿಗಳೇ ಈ ಲೆಕ್ಕದಲ್ಲಿ. ಏನು ರೇಣುಕಾಸ್ವಾಮಿ ಮಾಡಿದ ತಪ್ಪೆ, ಆದರೆ ಅಲ್ಲೊಂದು ಆಪ್ಷನ್ ಇತ್ತು. ದೇ ಕುಡ್ ಹ್ಯಾವ್ ಗಾನ್ ಟು ಪೊಲೀಸ್ ಹತ್ರ ಹೋಗ್ಬೋದಾಗಿತ್ತು, ಸೂಕ್ತವಾದಂತಹ ಒಂದು ಏನು ಪ್ರಕ್ರಿಯೆಗಳನ್ನು ಮಾಡಿಸಿ ಆತನನ್ನು ಒಳಗಾಕಿಸ್ಬೋದಾಗಿತ್ತು. ಇವತ್ತು ರಮ್ಯಾ ಅವ್ರು ಏನು ಮಾಡಿದಾರಲ್ಲ ಕೆಲಸ, ಅದೇ ಕೆಲಸವನ್ನು ಅವತ್ತು ಪವಿತ್ರ ಕೂಡ ಮಾಡ್ಬೋದಿತ್ತು. ಅದನ್ನು ಮಾಡಲಿಲ್ಲ. ಆದರೆ ಅದನ್ನು ಮಾಡದೆ ಏಕಾಏಕಿ ಆನ್ ದೇರ್ ಓನ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋದ್ರಲ್ಲ, ಅದು ಏನು ತೋರಿಸುತ್ತೆ ಅಂದರೆ ನಾವು ಏನು ಮಾಡಿದ್ರು ಜಯಿಸ್ಕೊತೀವಿ ಅನ್ನೋ ಒಂದು ಹುಂಬತನ ಇದೆಯಲ್ಲ, ಆ ಹುಂಬತನವನ್ನು ತೋರಿಸಿತ್ತು. ಆ ಹುಂಬತನಕ್ಕೆ ಸರಿಯಾದ ಶಿಕ್ಷೆ ಆಗಿದೆ. ಮತ್ತು ಇಂತಹ ಪ್ರಕರಣಗಳ ತೀರ್ಪಿನಿಂದ ಮತ್ತು ಇಂತಹ ಮನಸ್ಥಿತಿಯಲ್ಲಿರೋರಿಗೆ ಬೇರೆ ಯಾರೇ ಆಗಿರ್ಬೋದು, ಅದು ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಪಾತ್ರ ಮತ್ತು ದಕ್ಷ ಅಧಿಕಾರಿಗಳ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಆಗುತ್ತೆ. ಆವತ್ತಿನ ದಿನದಲ್ಲಿ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರು ನಿಜಕ್ಕೂ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಈ ಕೇಸ್ ಏನಾಗ್ತಿತ್ತು ಅನ್ನುವಂಥ ಒಂದು
ಲೆಕ್ಕಾಚಾರ ಕಣ್ಣ ಮುಂದೆ ಇರೋ ರೀತಿ ಬೇಲ್ ಸಿಕ್ಕಾದ ಮೇಲೆ ಇರೋ ರೀತಿ ಕಾಣಿಸ್ತಾ ಇತ್ತು. ಅಂಥದ್ರಲ್ಲಿ ಅವರು ಅದನ್ನ ಖಡಕ್ಕಾಗಿ ಹ್ಯಾಂಡಲ್ ಮಾಡಿ ಇಮಿಡಿಯೇಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಯಾರೇ ಪ್ರಭಾವ ಇರಲಿ ಯಾರೇ ಆಪ್ತರಾಗಿರಲಿ ಎತ್ತಾಕೊಂಬಂದು ಅವ್ರನ್ನ ಮತ್ತೆ ಅರೆಸ್ಟ್ ಮಾಡಿಸೋವಂಥ ಪ್ರಕ್ರಿಯೆ ಇದೆಲ್ಲ ಮತ್ತು ಅದಾದ್ಮೇಲೆ ಪ್ರಾಸೆಸ್ ಮಾಡಿದಂಥ ರೀತಿ ಇದೆಲ್ಲ ಅದ್ಭುತವಾಗಿತ್ತು. ಅದಾದ್ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬೇಲ್ ಸಿಕ್ಕ ಮೇಲೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿಲ್ಲ, ನಾವು ಸುಪ್ರೀಂಗೆ ಹೋಗ್ಬೇಕು ಅಂತ ಮನವರಿಕೆ ಮಾಡಿ ಇದೊಂದು ಏನು ಜುಡಿಷಿಯಲಿ ಫಿಟ್ ಆಗಿರುವಂಥ ಒಂದು ಪ್ರಕರಣ ಮತ್ತು ಫೇರ್ ಆಗಿ ನಾವು ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸಲಹೆಗಳನ್ನು ಕೊಟ್ಟು ಅದ್ರ ಹಿಂದೆ ಬಿದ್ದು ಮಾಡಿಸಿದ್ರಲ್ಲ. ಸೊ ಅದಾದ್ಮೇಲೆ ಸರ್ಕಾರದ ಪಾತ್ರವನ್ನು ಕೂಡ ಇದರ ಪ್ರಶಂಸೆ ಮಾಡಬೇಕಾಗುತ್ತೆ, ಕ್ರೆಡಿಟ್ ಹೋಗ್ಲೇಬೇಕಾಗುತ್ತೆ. ಈಗ ಸಿದ್ದರಾಮಯ್ಯ ಅವರ ಆಪ್ತತೆ, ದರ್ಶನ್ ಅವರು ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸಿದ್ದನ್ನು ನೋಡಿದ್ರೆ ಸಿದ್ದರಾಮಯ್ಯ ಏನಾದರೂ ಮಾಡ್ತಾರೇನೋ. ಆದರೆ ಈ ವಿಚಾರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಸರ್ಕಾರ ಕೂಡ, ಗೃಹ ಇಲಾಖೆ ಕೂಡ, ಪರಮೇಶ್ವರ್ ಅವರು ಇದರಲ್ಲಿ ಯಾವುದೇ ಹಸ್ತಕ್ಷೇಪವನ್ನ ಮಾಡದೆ, ಅಂದ್ರೆ ಆ ಜಾಗದಲ್ಲಿ ಬೇರೆ ಯಾರ್ಯಾರು ಇದ್ದಿದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗ್ತಾ ಇತ್ತು ನೀಟಾಗಿ ಫೇರ್ ಆಗಿ ಪಾರದರ್ಶಕವಾಗಿ ಮಾಡಿದರೆ. ಸೊ ಈ ಹಿನ್ನೆಲೆಯಲ್ಲಿ ಇದರಲ್ಲಿ ಅಧಿಕಾರಿಗಳನ್ನು ಕಂಗ್ರ್ಯಾಚುಲೇಟ್ ಮಾಡಬೇಕು, ಜೊತೆಗೆ ಸರ್ಕಾರವನ್ನು ಕಂಗ್ರ್ಯಾಚುಲೇಟ್ ಮಾಡಬೇಕು, ಸಂಬಂಧಪಟ್ಟ ಮಂತ್ರಿ, ಮುಖ್ಯಮಂತ್ರಿ ಇಬ್ಬರನ್ನೂ ಕೂಡ ಕಂಗ್ರ್ಯಾಚುಲೇಟ್ ಮಾಡಬೇಕು. ಇದಾದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಸರ್ಕಾರ ಮಾಡಿದ್ದಿದೆಯಲ್ಲ ತುಂಬಾ ಇಫೆಕ್ಟಿವ್ ಆಗಿರುವಂಥ ಪ್ರಾಸಿಕ್ಯೂಷನ್ ಅನ್ನು ನೇಮಕ ಮಾಡಿದ್ದು. ಈಗ ಪಿ ಪ್ರಸನ್ನ ಇರ್ಬೋದು, ಅವರು ಕೂಡ ಒಳ್ಳೆ ಹ್ಯಾಂಡು. ಅದಾದ್ಮೇಲೆ ಸಿದ್ಧಾರ್ಥ ಲೂತ್ರಾ ಸುಪ್ರೀಂ ಕೋರ್ಟ್, ಸೊ ಅವರು ಕೂಡ ಅದ್ಭುತ ಹ್ಯಾಂಡು. ಈ NIA ಮತ್ತೆ ಈ CBI ಮಾದರಿಯಲ್ಲಿ ಅಂದ್ರೆ ಯೂಶುವಲ್ ಆಗಿ ಆಗ್ತಾ ಇದ್ದಂಥ ಪೊಲೀಸರ ಪ್ರಾಸೆಸ್ ಏನಿತ್ತು ಅದನ್ನ ಮೀರಿ ಖಡಕ್ ಆಗಿ ವಿತ್ ಡಿಜಿಟಲ್ ಎವಿಡೆನ್ಸ್, ಅಫ್ಕೋರ್ಸ್ ಅದು ಪ್ರೊವೈಡೆಡ್ ಬೈ ಪೊಲೀಸ್ ಓನ್ಲಿ, ಕರ್ನಾಟಕ ಪೊಲೀಸ್. ಆದ್ರೆ ಅದನ್ನ ತಗೊಂಡು ಹೋದಂಥ ರೀತಿ ಡಿಫ್ರೆಂಟ್ ಆಗಿತ್ತು ಅನ್ನುವಂಥದ್ದು ಇವಾಗ ಬರ್ತಾ ಇರುವಂಥ ಇನ್ಪುಟ್ಸ್. ಸೊ ಈ ಹಿನ್ನೆಲೆಯಲ್ಲಿ ಲುತ್ರಾ ಅವರ ಪಾತ್ರ ಮತ್ತು ಪ್ರಸನ್ನ ಅವರ ಪಾತ್ರ ನಿಜಕ್ಕೂ ಕೂಡ ಶ್ಲಾಘನೀಯ. ಈ ಪ್ರಕರಣದಲ್ಲಿ ಡಿಜಿಟಲ್ ಸಾಕ್ಷ್ಯಗಳನ್ನು ಎತ್ತಿಟ್ಕೊಂಡು, ಈಗ ಅವರು ರಕ್ತದ ಕಲೆಗಳೆಲ್ಲ ಬೂಟಲ್ಲಿತ್ತು, ಅದನ್ನು ತೊಳೆದಿದ್ರು, ಅದಾದಮೇಲೂ ಕೂಡ ಅದು DNA ಅಳಿಸೋಕ್ಕಾಗಿರಲಿಲ್ಲ. ಇವರ ಮೊಬೈಲ್ ಟವರಲ್ಲಿ ಇದ್ದಂತಹ ಒಂದು ಸಿಗ್ನಲ್ಸ್ ಆ ಟೈಮಲ್ಲಿ ಅಕ್ಷಾಂಶ ರೇಖಾಂಶವನ್ನು ಹಿಡಿದಿಟ್ಕೊಂಡು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಂತು, ಮತ್ತು ಕಾಲ್ ರೆಕಾರ್ಡ್ಸು, ಅದಾದಮೇಲೆ ಅವ್ರು ಬೇಡ್ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ತೆಗೆದಿದ್ದಂಥ ಫೋಟೋ ಇರ್ಬೋದು, ಮತ್ತು ಆಗಿದ್ದಂಥ ಸಂಭಾಷಣೆಗಳಲ್ಲಿರ್ಬೋದು, ಮತ್ತು ಆತ ಕಳಿಸಿದ್ದಂಥ ಪ್ರಚೋದನಕಾರಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಇರ್ಬೋದು. ಸೊ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಕಿಡ್ನಾಪಿಗೆ ಬಂತು, ಕಿಡ್ನಾಪಿಂದ ಯಾವ ರೀತಿ ತಲುಪ್ಕೊಂಡು ಬರುವಂಥ ಸಂದರ್ಭದಲ್ಲಿ ಫೋನ್ ಪೇ ಮಾಡಿರುವಂಥ ಸ್ಕ್ಯಾನರನ್ನು ಕೂಡ, ಪೇಟಿಎಂ ಮಾಡಿರುವಂಥ ಸ್ಕ್ಯಾನರನ್ನು ಕೂಡ, ಅಲ್ಲಿಂದನೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿರುವಂಥದ್ದು, ಟೋಲ್ಗಳಲ್ಲಿ CCTV ಫುಟೇಜ್ಗಳನ್ನು ಇವತ್ತಿನ ದಿನಗಳಲ್ಲಿ ಡಿಜಿಟಲ್ ಸಾಕ್ಷ್ಯ ಅನ್ನುವಂಥದ್ದು ಮೊದಲಿನ ರೀತಿ ಈಸಿಯಾಗಿ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಡಿಜಿಟಲ್ ಫುಟ್ ಪ್ರಿಂಟ್ಸ್ ಆ ರೀತಿ ಇದೆ. ಮಾತನಾಡುವಂಥದ್ದು ಇರ್ಬೋದು, ಅಥವಾ ಶೇರ್ಡ್ ಇನ್ಫಾರ್ಮೇಶನ್ ಇರ್ಬೋದು, ನೀವು ಬಳಸುವಂಥ ಗೂಗಲ್ ಇರ್ಬೋದು, ಅದರಲ್ಲಿ ಮಾಡುವಂಥ ಸರ್ಚ್ಗಳಿರ್ಬೋದು, ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ಇವ್ರು ಮಾಡಿರೋ ಸರ್ಚ್ಗಳನ್ನು ಕೂಡ ಅಲ್ಲಿ ನಾವು ಚಾರ್ಜ್ ಶೀಟ್ ಅಲ್ಲಿ ನೋಡಿದೀವಿ. ಸೊ ಎಲ್ಲವನ್ನು ಕೂಡ ಕನೆಕ್ಟಿಂಗ್ ಡಾಟ್ಸ್ ರೀತಿ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿ ತುಂಬಾ ಫೇರ್ ಅಂಡ್ ಎಫೆಕ್ಟಿವ್, ಈ ರೀತಿ ಇರಬೇಕು ನೀವು ಹೇಳಿದಂತೆ ತನಿಖೆ ಅಂದ್ರೆ, ಆ ರೀತಿ ಮಾಡಿ ಇದನ್ನ ಸಿದ್ಧ ಮಾಡಿದಂತ ರೀತಿ ಇದೆಯಲ್ಲ. ಆಕ್ಚುಲಿ ಮಧು, ಈಗ ಮೊನ್ನೆ ಒಂದು ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ಈ 2009ರ ರೈಲು ಇದು ದುರಂತ ಆಗಿತ್ತಲ್ಲ, ಅವಾಗ ಒಂದು ಉಗ್ರರ ಮೇಲೆಲ್ಲ ಬಂದಂತ ಅವ್ರಿಗೆಲ್ರಿಗೂ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಅವ್ರದ್ದು ಯಾರ್ದು ತಪ್ಪೇ ಇಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಕೋರ್ಟ್ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸುತ್ತೆ, ಪ್ರಾಸಿಕ್ಯೂಷನ್ ಫೇಲ್ಯೂರ್ ಇದು ಅಂತ. ಅಂದ್ರೆ ಪ್ರಾಸಿಕ್ಯೂಷನ್ ಅಲ್ಲಿ ಏನೇ ದಾಖಲೆಗಳಿದ್ರು ಕೂಡ ಅದನ್ನ ಸರಿಯಾಗಿ ಮನದಟ್ಟು ಮಾಡುವಂತ ನಿಟ್ಟಿನಲ್ಲಿ ಅವರು ತಪ್ಪು ಎಡವಿದ್ದಾರೆ. ಬಟ್ ಇಲ್ಲಿ ಎರಡೂ ಕೂಡ ಎಲ್ಲವೂ ಸಕ್ಸಸ್ ಆಗಿದೆ, ಪೊಲೀಸರ ತನಿಖೆ, ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಅದನ್ನ ನೀಟಾಗಿ ಅಲ್ಲಿ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡಿದೆ. ಮೊದಲೇ ಹೇಳಿದಂತೆ ಇದು ಯೂಶುವಲ್ ಆಗಿ ಮಾಡ್ತಿದ್ದಂತ ಪ್ರಕ್ರಿಯೆಯನ್ನು ಹೊರತುಪಡಿಸಿ NIA ಮತ್ತು ಈ CBI ಏನಿದೆ ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಈ ಪ್ರಾಸಿಕ್ಯೂಷನ್ ಇದನ್ನ ಎಕ್ಸಿಕ್ಯೂಟ್ ಮಾಡಿರುವಂತದ್ದು. ಅಂದ್ರೆ ಕನೆಕ್ಟಿಂಗ್ ಡಾಟ್ಸ್, ಮೈನ್ಯೂರ್ ಡೀಟೇಲ್ಸ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿ ಇದು ಯಾಕೆ ಇವರ ಜಾಮೀನು ರದ್ದತಿಗೆ ಅರ್ಹವಾದ ಪ್ರಕರಣ, ಇದು ಇವರು ಯಾವ ರೀತಿ ನೋಡಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಹೈಕೋರ್ಟ್ ಅಲ್ಲಿ ಯಾವ ರೀತಿ ಮಿಸ್ಲೀಡ್ ಆಗಿದೆ, ಎಲ್ಲವನ್ನೂ ಕೂಡ ನೀಟಾಗಿ ಎಸ್ಟಾಬ್ಲಿಷ್ ಮಾಡಿ ಪ್ರೆಸೆಂಟ್ ಮಾಡಿ ಎಸ್ಟಾಬ್ಲಿಷ್ ಮಾಡಿಸಿದ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗಿ ಅತ್ಯದ್ಭುತವಾಗಿ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ಇದೊಂದು ಪ್ರಕರಣ ಎಚ್ಚರಿಕೆ ಆಗುತ್ತೆ, ನ್ಯಾಯಪಾಠ ಆಗುತ್ತೆ, ಲ್ಯಾಂಡ್ ಮಾರ್ಕ್ ಆಗುತ್ತೆ, ಪ್ರೆಸಿಡೆಂಟ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಜೈಲಧಿಕಾರಿಗಳು ಯಾವ ರೀತಿ ಇರಬೇಕು, ರಾಜಾತಿಥ್ಯ, ಇವ್ರು ಏನ್ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ರಾಜಾತಿಥ್ಯ ಕೊಡುವಂಥದ್ದು, ಈ ಗ್ರೇವ್ ಆ ಒಂದು ಇನ್ಹ್ಯೂಮನ್ ಆಕ್ಟಿವಿಟೀಸ್ ಏನಿದೆ ಈ ಒಂದು ಪ್ರಾಸೆಸ್ ಅಲ್ಲಿ ಇವ್ರು ಮಾಡಿರುವಂತಹ ಕ್ರೈಮ್ ಅಲ್ಲಿ ಆ ಒಂದು ತೀವ್ರತೆಯನ್ನ ಇಂಟೆನ್ಸಿಟಿಯನ್ನ ನೋಡಿದಂತೆ ಹೀನಿಯಸ್ ಕ್ರೈಮ್ ಇದು ಅಂತ ಮೆನ್ಷನ್ ಮಾಡಿದೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಅಲ್ಲಿ. ಸೊ ಅದನ್ನ ಮೆನ್ಷನ್ ಮಾಡಿ ಇದನ್ನೇ ಕನ್ಸಿಡರೇಟ್ ಮಾಡ್ತಾ ಇದೀವಿ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಂತ ಹೇಳಿ. ಇಷ್ಟೆಲ್ಲ ಆಗಿ ರಾಜಾತಿಥ್ಯವನ್ನ ಕೊಟ್ಟಂತ ಅಧಿಕಾರಿಗಳಿಗೆ ಇದು ಪಾಠ ಆಗಬೇಕು. ನಾಳೆ ಇಂಥದ್ದು ಒಂದೇ ಒಂದು ಪ್ರಕರಣ ಸಾಬೀತಾದ್ರೂ ಕೂಡ ಇವರಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಮತ್ತೊಂದು ಮಗದೊಂದು ಅಂತಹ ಜೈಲಾಧಿಕಾರಿಗಳನ್ನ ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಗಳನ್ನ ತಗೊಳ್ಬೇಕಾಗತ್ತೆ ಅಂತ
ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಹೈಕೋರ್ಟ್ ತನ್ನ ವಿವೇಚನೆ ಹೇಗೆ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಇದನ್ನ ಪ್ರೊಸೀಡ್ ಮಾಡಿದೆ. ಮೆಡಿಕಲ್ ಗ್ರೌಂಡ್ಸ್ ಅಂತ ಹೇಳಿದ್ರು, ಮೆಡಿಕಲ್ ಗ್ರೌಂಡ್ಸ್ ತಗೊಂಡು ಅವರು ಹೋಗಿ ಸರ್ಜರಿ ಮಾಡಿಸ್ಕೊಂಡ್ರ ಇಲ್ಲ, ಅದಾದ್ಮೇಲೆ ಆರಾಮಾಗಿ ಪ್ರೋಗ್ರಾಮ್ಗಳಲ್ಲಿ ಸಾಕ್ಷ್ಯಗಳ ಜೊತೆ ಪ್ರಭಾವ ಬೀರೋ ರೀತಿ ಜೊತೆಗೆ ಚಿಕ್ಕಣ್ಣವ್ರ ಜೊತೆಗೆಲ್ಲ ಪ್ರೋಗ್ರಾಮ್ ಅಲ್ಲೆಲ್ಲ ಭಾಗವಹಿಸಿದ್ ನೋಡಿದ್ವಿ. ಸೊ ಆರಾಮಾಗಿ ಅಡ್ಡಾಡ್ಕೊಂಡಿದ್ರು, ಶೂಟಿಂಗ್ ಹೋಗಿದ್ರು, ಅದಾದ್ಮೇಲೆ BP ಅಂತ ಕಾರಣ ಕೊಟ್ರು, ಅದಾದ್ಮೇಲೆ ಯಾವ ಪ್ರೊಸೀಜರ್ ಅನ್ನ ಲೆಕ್ಕ ಇಟ್ಕೊಂಡು ಇವರು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟರು, ಯಾವ ಪ್ರೊಸೀಜರ್ ಕೂಡ ಆಗಿಲ್ಲ, ಅಲ್ಲಿ ಎಲ್ಲವೂ ಕೂಡ ಡ್ಯೂ ಲ್ಯಾಬ್ಸ್ ಇದೆ ಅನ್ನುವಂತ ಒಂದು ಅಬ್ಸರ್ವೇಷನ್ ಅನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅದ್ಭುತವಾದ ಪ್ರಕರಣ. ಇಡೀ ದೇಶಕ್ಕೆ ಮತ್ತು ಕಾನೂನನ್ನು ನಾವು ಖರೀದಿಸಬಲ್ಲೆವು ಅಥವಾ ಯಾರನ್ನಾದ್ರೂ ಹಿಟ್ ಅಂಡ್ ರನ್ ಮಾಡಬಲ್ಲವಿ ಅನ್ನೋ ಒಂದು ಲೆಕ್ಕಾಚಾರ ಏನಿತ್ತಲ್ಲ, ಅಂತಹ ಮನಸ್ಥಿತಿ ಇರುವಂತಹ ಜನರಿಗೆ ಅತಿ ದೊಡ್ಡ ಪಾಠ ಆಗಿದೆ. ಮತ್ತು ಈಗ ನೋಡಿ ಅವರಿಗೆ ಎಲ್ಲಿಂದ ಎಲ್ಲಿಗೆ ಬಂದ್ರು. ಈಗ ಅದಾದ್ಮೇಲೂ ಪ್ರಕರಣ ಆದ್ಮೇಲೂ ಕೂಡ ಒಂದ್ ರೀತಿ ಆರಾಮಾಗಿದ್ರು, ಏನಾಗಲ್ಲ ಅನ್ನೋ ರೀತಿ ಅವ್ರ ಫ್ಯಾನ್ಸ್ ಕಂಟಿನ್ಯೂ ಮಾಡಿದ್ರು. ಅವ್ರ ಫ್ಯಾನ್ಸ್ಗೆ ಯಾವುದೇ ಒಂದು ಮಾತನ್ನ ಹೇಳುವಂತ ಒಂದು ಕನಿಷ್ಠ ಸಾಮಾನ್ಯ ಜ್ಞಾನವನ್ನು ಅಪ್ಲೈ ಮಾಡಲಿಲ್ಲ. ಪ್ರಜ್ವಲ್ ರೇವಣ್ಣನ ದೇವೇಗೌಡರ ಲೆಗಸಿಯನ್ನ ಕಂಟಿನ್ಯೂ ಮಾಡುವಂತ ಒಂದು ವ್ಯಕ್ತಿ ಅನ್ನುವಂತ ರೀತಿಯಲ್ಲಿ ದೇವೇಗೌಡರೇ ನೋಡ್ತಾ ಇದ್ರು. ಅದನ್ನ ಯಾವ ಲೆವೆಲ್ಗೆ ಎಲ್ಲಿಗೆ ತಗೊಂಡೋದ್ರು ಅನ್ನುವಂಥದ್ದು ಗೊತ್ತಿದೆ. ಒಂದು ಎಕ್ಸಾಂಪಲ್ ಆಗಿರುವಂಥದ್ದು. ಆಮೇಲೆ 0 to ಹೀರೋ ಆಗಿದ್ದು ದರ್ಶನ್ ಸಾಕಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದಂಥವ್ರು, ಕೊಡಗೈ ದಾನಿ ಯಾರೇ ಹೋದ್ರು ಕೂಡ ಅಂತವ್ರಿಗೆ ಸಹಾಯ ಮಾಡುವಂತ ಮನಸ್ಥಿತಿ ಇದ್ದಂಥವ್ರು, ಎಲ್ಲವೂ ಕೂಡ ಓಕೆ. ಆದ್ರೆ ಒಂದು ಕೊಲೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಮೂಲೆಗೆ ಸೇರಿಸಿದೆ, ಅದ್ರ ಜೊತೆಗೆ ಚಿತ್ರರಂಗದ ಭವಿಷ್ಯನೇ ಮುಗ್ದೋಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟಾಕಿದೆ. ನೋಡಿ, ಈಗ ಇವರು ನೀವು ಹೇಳಿದ್ರಲ್ಲ ಅತ್ಯಂತ 0 to ಹೀರೋ ಅಂತ, ಅಂತಹ ಸಾಧನೆಗಳನ್ನ ಮಾಡದಂತ ಹತ್ತಾರು ಜನರು ಹಲವಾರು ಕ್ಷೇತ್ರಗಳಲ್ಲಿ ಇದ್ದಾರೆ. ಬೇರೆ ಬೇಡ ಅವ್ರದೇ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಅವರು ಯಾಕೆ ಇವತ್ತು ಇಡೀ ರಾಜ್ಯ ಅಥವಾ ರಾಜ್ಯದ ಗಡಿಯನ್ನು ಮೀರಿ ದೇಶದ ಬಹುತೇಕ ನಟರು ಆ ಒಂದು ಲೆಗಸಿಯನ್ನು ಇವತ್ತು ಕೂಡ ರೀಕಾಲ್ ಮಾಡ್ತಾರೆ, ರಿಮೆಂಬರ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ರಾಜ್ಕುಮಾರ್ ಅವರೇನು ಇವತ್ತು ರಾಜ್ಕುಮಾರ್ ಮಕ್ಕಳಿಗಾದ್ರೆ ರಾಜ್ಕುಮಾರ್ ಅನ್ನೋ ಲೆಗಸಿ ಇತ್ತು. ಬಟ್ ವೇರಾಸ್ ರಾಜ್ಕುಮಾರ್ ಅವರೇನು ಯಾವುದೇ ಚಿನ್ನದ ಸ್ಪೂನ್ ಇಟ್ಕೊಂಡು ಬಂದಿದ್ದವರಲ್ಲ, ಅವರು ಕೂಡ ಕಡು ಬಡತನದಲ್ಲೇ ಬಂದಿದ್ದವರು, ಅವರು ಕೂಡ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದವರು, ಅವ್ರಿಗೂ ಕೂಡ ಏನು ಸಂಭಾವನೆಗಳು ಲ್ಯಾಪ್ಸ್ ಆಗಿದೆ, ಅವರಿಗೂ ಕೂಡ ಮೋಸಗಳಾಗಿದೆ ಇಂಡಸ್ಟ್ರಿಯಲ್ಲಿ. ಹಾಗಂತ ಅವ್ರು ಯಾರು ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಹೊಡೆದಿಲ್ಲ ಅಥವಾ ಅದೃಷ್ಟ ಲಕ್ಷ್ಮಿ ಬಂದಾಗ ಬಟ್ಟೆ ಬಿಚ್ಚಿ ರೂಮ್ ಒಳಗಡೆ ಹಾಕಬೇಕು ಅಂತ ಹೇಳಿಲ್ಲ. ಸೊ ಸಾರ್ವಜನಿಕವಾಗಿ ಹೇಗಿರಬೇಕು. ಮತ್ತೆ ಈಗ ಬೇರೆ ಬೇಡಪ್ಪ, ರಜನಿಕಾಂತ್ ಯಾವ ರೀತಿ ಬಂದ್ರು, ಇವತ್ತು ಕೂಲಿ ರಿಲೀಸ್ ಒಂದೇ ರೀತಿ ಅದರ ಆ ಒಂದು ಆಡಿಯೋ ಲಾಂಚ್ ಪ್ರೋಗ್ರಾಮ್ ಅಲ್ಲಿ ನಾನು ಕೂಡ ನೋಡ್ತಾ ಇದ್ದೆ. ರಜನಿಕಾಂತ್ ಅವರು ಯಾಕೆ ರಿಯಲ್ ಏನು ಸೂಪರ್ ಸ್ಟಾರ್ ಮತ್ತು ಈಗಲೂ ಕೂಡ ಎವರ್ಗ್ರೀನ್ ಸೂಪರ್ ಸ್ಟಾರ್, 50 ವರ್ಷ ಆದ್ರೂ ಕೂಡ ಸೂಪರ್ ಸ್ಟಾರ್ ಆಗಿ ಆಡ್ತಾ ಇದ್ರೆ ಅನ್ನೋದಕ್ಕೆ ಅದ್ಭುತವಾಗಿ ಅವ್ರು ಮಾತನಾಡ್ತಾ ಹೋದ್ರು. ತೆರೆಯ ಹಿಂದೆ ತೆರೆಯ ಮುಂದೆ ನನಗೇನು ಪ್ರೈವೇಟ್ ಜೆಟ್ಟೇ ಬೇಕು ಅಂತೆಲ್ಲ ಆರಾಮಾಗಿ ಎಕನಾಮಿಕ್ ಕ್ಲಾಸ್ ಅಲ್ಲಿ ಬರ್ತಾರೆ ಅವರು. ಕೈಯಲ್ಲಿ ಏನು ಕಾಲ್ಗೆಲ್ಲ ಆಳ್ಗಳ ರೀತಿ 10 ಜನ ಇಟ್ಕೊಂಡು ಏನು ಸೂಟ್ ಕೇಸ್ ಇಟ್ಕೊಳಕ್ಕೆ ಬ್ಯಾಗ್ ಇಟ್ಕೊಳಕ್ಕೆಲ್ಲ ಇಟ್ಕೊಂಡ್ ಬರಲ್ಲ, ಆರಾಮಾಗಿ ಅವರೇ ಅವ್ರ ಬ್ಯಾಗ್ ಇಟ್ಕೊಂಡು ಬರ್ತಾರೆ, ಎಲ್ಲಾದ್ರೂ ಆರಾಮಾಗಿ ಹೋಗ್ತಾರೆ, ವಿಸಿಬಲ್ ಆಗಿ ಪಬ್ಲಿಕ್ ಆಗಿ ಹಂಗಿರ್ತಾರೆ. ಅದೇ ಅಣ್ಣವರು ಕೂಡ ನೋಡಿ ಸರಳವಾಗಿ ಅವರು ತೆರೆಯ ಮೇಲೆ ಅವರ ಒಂದು ಆ ಚಿಗುರು ಮೀಸೆ ಇರ್ಬೋದು, ಅವರ ಹೇರ್ ಸ್ಟೈಲ್ ಇರ್ಬೋದು, ಅವರ ಪ್ಯಾಂಟ್ ಶರ್ಟ್ ಹಾಕುವಂತ ರೀತಿ ಇರ್ಬೋದು, ಏನೇ ಸ್ಟೈಲಿಶ್ ಆಗಿರ್ಬೋದು, ತೆರೆಯ ಹಿಂದೆ ಅಥವಾ ಸಾರ್ವಜನಿಕವಾಗಿ ಬಂದಂತ ಸಂದರ್ಭದಲ್ಲಿ ಅಣ್ಣವರನ್ನೋ ರೀತಿ ನೋಡ್ತಾ ಇರ್ತೀವಿ. ರಜನಿಕಾಂತ್ ಕೂಡ ಗ್ರೇಟ್ ಆಗಿದ್ದು ಅದೇ ಕಾರಣಕ್ಕೆ, ಅಣ್ಣವರು ಕೂಡ ಗ್ರೇಟ್ ಆಗಿದ್ದು ಕೂಡ ಅದೇ ಕಾರಣಕ್ಕೆ. ಅಥವಾ ಯಾವುದೇ ಕ್ಷೇತ್ರದ ಯಾವುದೇ ವ್ಯಕ್ತಿ ಸಾಧಕ ಅಥವಾ ಆತ ಒಂದು ಗೌರವಿತ ವ್ಯಕ್ತಿ ಅಂತ ಕರೆಸ್ಕೊಳ್ಳೋದು ಅಂತಹ ಗುಣಲಕ್ಷಣಗಳಿಗೆ. ವೇರಾಸ್ ಇಲ್ಲಿ ದರ್ಶನ್ ಅವ್ರದ್ದು ಬೇರೆ, ಅವ್ರದ್ದು ಪಟಾಲಂ ಬೇರೆ ತರ ಆಯ್ತು. ಅವರು ಅಭಿಮಾನಿಗಳನ್ನ ಬೇರೆ ರೀತಿ ಪ್ರಚೋದನೆ ಮಾಡಿದ್ರು, ಅಭಿಮಾನಿಗಳನ್ನ ದೇವರು ಅಂತ ಅಣ್ಣವ್ರು ಕರೆದ್ರೆ ಇವರು ಇವ್ರನ್ನೇ ದೇವ್ರು ಮಾಡ್ಬಿಟ್ರು ಅಭಿಮಾನಿಗಳು. ಸೊ ಡೆಮಿ ಕಾಡ್ತಾರೆ, ಇವ್ರಿಗೆ ಯಾರು ಏನು ಅನ್ನಂಗಿಲ್ಲ, ಹೊಡಿಯಕ್ ಹೋಗೋದು, ಬೈಯಕ್ ಹೋಗೋದು, ಗಲಾಟೆಗಳು ಮಾಡೋದು. ಏನ್ರಿ ಮೀಡಿಯಾ ಅಂತ ಇದ್ರಿ, ಇವತ್ತು ಮೀಡಿಯಾ ಬಿಟ್ಬಿಡಿ, ಏನ್ರಿ ಮೀಡಿಯಾ ಬಿಟ್ಬಿಡಿ. ಇವತ್ತು ಏನ್ರಿ ಮೀಡಿಯಾ ಅನ್ನೋರ್ಗೆಲ್ಲ ಸುಪ್ರೀಂ ಕೋರ್ಟ್ ಉತ್ತರ ಕೊಟ್ಟಿದೆ ಏನು ಅಂತ. ಏನ್ರಿ ಮೀಡಿಯಾ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ ಈಸಿಯಾಗಿ ವಾಪಸ್ ರಿಪ್ಲೈ ಮಾಡಬಹುದು, ಅಷ್ಟರ ಮಟ್ಟಿಗೆ ಪ್ರಕರಣ ಎಸ್ಟಾಬ್ಲಿಷ್ ಆಗಿದೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಒಬ್ಬ ಜವಾಬ್ದಾರಿಯುತ ಸ್ಟಾರ್ ಆಗಿ ಅವರು ತಮ್ಮ ಎಲ್ಲ ಅಂಕೆ ಸಂಖ್ಯೆಗಳನ್ನು ಮೀರಿ ಏನು ಗಡಿಯನ್ನ ಮೀರಿ ನಡ್ಕೊಂಡು ಅವರ ಸಾಧನೆ ಒಂದು ತೂಕ, ಅವರ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ತೂಕ, ಅವರು ಚಿತ್ರರಂಗ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಒಂದು ತೂಕ. ಓಕೆ, ಎಷ್ಟೋ ಜನ ಚಿತ್ರಕರ್ಮಿಗಳಿಗೆ ಉದ್ಯೋಗ ಸಿಗುತ್ತೆ, ಚಿತ್ರರಂಗ ಉದ್ಧಾರ ಆಗುತ್ತೆ, ಇವತ್ತು ಚಿತ್ರಗಳೇ ಗೆಲ್ತಾ ಇಲ್ಲ, ಎಲ್ಲ ಇದೆ. ಓಕೆ, ಆ ಎಲ್ಲ ಒಂದು ತೂಕ. ಹಾಗಂತ ಮಾತ್ರಕ್ಕೆ ಅದು ಲೈಸೆನ್ಸ್ ಅಲ್ವಲ್ಲ ನಾವು ಬಾಕಿ ಎಲ್ಲ ಮಾಡ್ಲಿಕ್ಕೆ. ಸೊ ವೈಯಕ್ತಿಕ ಜೀವನ ಕೂಡ ಎಷ್ಟು ಇಂಪಾರ್ಟೆಂಟು, ಸಾರ್ವಜನಿಕ ಜೀವನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ಇಡೀ ಪ್ರಕರಣದಲ್ಲಿ ತೋರಿಸ್ಕೊಟ್ಟಿದೆ. ಇವತ್ತು ಅವ್ರು ನೋಡಿ 3 ದಿವಸ ಫ್ಯಾಮಿಲಿನೂ ಭೇಟಿ ಆಗಂಗಿಲ್ಲ, ಈ ಉಪ್ಪಿಟ್ಟು ತಿನ್ಕೊಂಡು ನಿದ್ದೆ ಅಲ್ಲದೆ ಓಡಾಡಬೇಕು, ಹೆಂಗಿದ್ರು ಹೆಂಗಾದ್ರು ಇನ್ನು ಏನೇನೋ ಆಗ್ಬೋದಾಗಿತ್ತು. ದರ್ಶನ್ ಇಡೀ ಚಿತ್ರರಂಗವನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದಾಗಿತ್ತು. ಲೋಕಲ್ ನಮ್ಮ ಕನ್ನಡದ ರಜನಿಕಾಂತ್ ರೀತಿ ಇದ್ರು ಅವರು ಬಾಕ್ಸ್ ಆಫೀಸ್ ಅಲ್ಲಿ. ಅದನ್ನೆಲ್ಲ ಕಳ್ಕೊಂಡಿದ್ದಾರೋ, ಅದನ್ನೆಲ್ಲ ಹಾಳು ಮಾಡ್ಕೊಂಡಿದ್ರು. ಇದೆಲ್ಲ ಸ್ವಯಂಕೃತ ಅಪರಾಧ. ಯಾರೋ ಕೋರ್ಟ್ ಮಾಡಿದ್ದಲ್ಲ, ಪೊಲೀಸರು ಮಾಡಿದ್ದಲ್ಲ, ಕಡೆಗೆ ರೇಣುಕಾಸ್ವಾಮಿ ಕೂಡ ಮಾಡಿದ್ದಲ್ಲ. ನೀವು ಜಸ್ಟ್ ಡಾಟಾಗಳನ್ನ ಸರ್ಫ್ ಮಾಡ್ತಾ ಹೋದ್ರೆ ಬೆಂಗಳೂರು 1ರಲ್ಲೇ
ಕನಿಷ್ಠ ನೀವು ಒಂದು 10 ಲಕ್ಷ ಜನಕ್ಕೆ ಈ ರೀತಿ ಅದು ಇದು ಏನೇನೋ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಸೆಲೆಬ್ರಿಟಿ ಅಂತ ಬೆಳೆದ್ಮೇಲೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಕ್ಕೆ ಬರ್ತಾ ಇರುತ್ತೆ. ಹಾಗಂತ ಅವ್ರು ಎಲ್ರು ಏನೋ ಯಾರೋ ಹೋಗ ಅವ್ರ ಗಂಡಂದ್ರಿಗೋ ಅಥವಾ ಅವ್ರ ಬಾಯ್ ಫ್ರೆಂಡ್ಗೋ ಹೇಳ್ಬಿಟ್ಟು ಯಾರನ್ನ ಕಳಿಸ್ಬಿಟ್ಟು ಒಡಿಸ್ಬಿಡಲ್ಲ. ತೀರಾ ಸಿಟ್ಟಾದ್ರೆ, ಅಸಹ್ಯವಾಗಿದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ರಮ್ಯಾ ಮಾಡಿದ್ದು ಕೂಡ ಅದೇ. ಇಲ್ಲ ಅಂದ್ರೆ ಇಗ್ನೋರ್ ಮಾಡಿ ಸುಮ್ಮನೆ ಆಗ್ತಾರೆ. ಎರಡೂ ಆಪ್ಷನ್ ಇತ್ತು ಇವ್ರಿಗೆ. ಇಗ್ನೋರ್ ಮಾಡಕ್ಕೆ ಆತ್ಮಗೌರವದ ಪ್ರಶ್ನೆ, ಅಥವಾ ಯಾಕೆ ಇಗ್ನೋರ್ ಮಾಡಬೇಕು, ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟ, ಅಫ್ಕೋರ್ಸ್ ಈಸ್ ಏನೋ ಕಲ್ಪಬಲ್, ಅವನು ಕಲ್ಪ್ರಿಟ್ ಇದ್ದಾನೆ, ಅವನ ಶಿಕ್ಷಾರ್ಹ ಇದೆ, ಎಲ್ಲ ಸರಿ. ಅದಕ್ಕೊಂದು ಪ್ರಾಸೆಸ್ ಇದೆಯಲ್ಲ. ಇದೇನ ರಾಜ್ಯಭಾರ ಅಲ್ವಲ್ಲ, ರಾಜ್ಯನೂ ಅಲ್ವಲ್ಲ. ಅವನನ್ನು ಎಳೆದ ತನ್ನೇ ನೇಣ್ಗೆ ಹಾಕ್ಬಿಡಿ ಅಥವಾ ಜೈಲಿಗೆ ಹಾಕ್ಬಿಡಿ ಅಥವಾ ಏನೋ ಮೇಲಿಂದ ಕಟ್ಟಡದ ಕೆಳಗೆ ತಳ್ಳಿಬಿಡಿ ಅಂತೇಳಿ ಹಿರಣ್ಯಕಶಿಪು ಮೂವಿ ಅಲ್ವಲ್ಲ ಇದು. ಸೊ ಇದು ಬೇರೆ ಅಲ್ಲ, ಸಂವಿಧಾನ ಬೇರೆ, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಸ್ವೇಚ್ಛಾಚಾರ ಅಲ್ಲ. ಆ ಪ್ರಾಸೆಸ್ಗಳನ್ನು ಅದರಲ್ಲೂ ಕೂಡ ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದಕ್ಕೆ, ರೈಟ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ, ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದಕ್ಕೂ ಕೂಡ ಇನ್ನೊಂದು ಯಾವ್ಯಾವ ತರ ಎಕ್ಸಾಂಪಲ್ ಯಾರ್ಯಾರಿಗೆಲ್ಲ ಸಂದೇಶ ಅಂದ್ರೆ, ನಾವು ಆಗ್ಲೇ ಮಾತಾಡಿದ್ದು ಜನಸಾಮಾನ್ಯರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಅನ್ಯಾಯಕ್ಕೊಳಗಾದಂಥವ್ರಿಗೆ ಕೋರ್ಟ್ ನಾನು ಇದೀನಿ ಅನ್ನುವಂಥದ್ದು ಒಂದು ಮೆಸೇಜ್. ಅದರ ಜೊತೆಗೆ ಪೊಲೀಸರು ನೀವು ನೆಟ್ಟಿಗೆ ತನಿಖೆ ಮಾಡಿ, ಕೋರ್ಟ್ ಇದೆ, ನೀವು ಯಾರಿಗೂ ತಲೆಬಾಗದೇನು ಬೇಡ ಅನ್ನುವಂಥದ್ದು. ಮತ್ತೊಂದ್ ಕಡೆ ಕೋರ್ಟ್ಗಳಿಗೂ ಕೂಡ ಅಷ್ಟೇ, ನೀವು ಮನ್ಸಿಗೆ ಬಂದಂಗೆಲ್ಲ ತೀರ್ಪು ಕೊಡಬೇಡಿ, ಇನ್ನು ಮುಂದೆ ತೀರ್ಪನ್ನ ಕೊಡಬೇಕಾದ್ರೆ ಎಲ್ಲವನ್ನೂ ಕೂಡ ಅಂಶವನ್ನ ಪರಿಗಣಿಸಬೇಕು ಅನ್ನುವಂಥದ್ದು. ಮತ್ತೊಂದ್ ಕಡೆ ದೊಡ್ಡವ್ರಿಗೆ ದುಡ್ಡಿದ್ರೆ ದೊಡ್ಡದಲ್ಲ, ಇಲ್ಲಿ ನೀವು ತಪ್ಪು ಮಾಡಿದ್ರೆ ತಪ್ಪು ಅಷ್ಟೇ, ಎಲ್ರಿಗೂ ಒಂದೇ ಕಾನೂನು ಅನ್ನುವಂತ 4 ಮೆಸೇಜ್ ಕೊಟ್ಟಿದ್ದಾರೆ. ಅಬ್ಸಲ್ಯೂಟ್ಲಿ, ಅನ್ಡೌಟೆಡ್ಲಿ. ಯಾಕಂದ್ರೆ ನಾವು ಏನನ್ನಾದ್ರೂ ಕೂಡ ಮಾಡಿ, ಎಲ್ಲವನ್ನೂ ಮಾಡಿ ನಾವು ಕಾನೂನನ್ನ, ನ್ಯಾಯವನ್ನ ಖರೀದಿಸ್ತೀವಿ. ಅದು ನಮ್ಮ ಕಾಲಬುಡದಲ್ಲಿದೆ ಅನ್ನುವಂಥ ಒಂದು ದಾಷ್ಟ್ಯ ಅಹಂಕಾರ ಯಾರಿಗೆಲ್ಲ ಇದೆ ಅವರಿಗೆಲ್ಲ ಅಬ್ಸಲ್ಯೂಟ್ ಮೆಸೇಜ್ ಇದು. ಅದು ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸೆಕ್ಟರ್ಸ್, ಎನಿ ಸೊಸೈಟಿ, ಎನಿ ಕಮ್ಯುನಿಟಿ, ಎಲ್ಲರಿಗೂ ಕೂಡ. ಅದರ ಜೊತೆಗೆ ಕೋರ್ಟ್ಗಳಿಗೆ ಬೇಕಾಬಿಟ್ಟು ಬಲವಂತದ ಕ್ರಮ ಬೇಡ, ಅದು ಬೇಡ, ಇದು ಬೇಡ ಅನ್ನೋದ್ರ ಬಗ್ಗೆ ಒಂಥರ ಹಾಸ್ಯಾಸ್ಪದ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನ್ಯಾಯ ಅನ್ನುವಂಥದ್ದೇನು, ಮತ್ತು ನೀವು ಅಲ್ಲಿ ಕೂತಿರುವಂಥದ್ದು ನ್ಯಾಯಪೀಠದಲ್ಲಿ ನ್ಯಾಯ ಕೊಡಲಿಕ್ಕೆ, ಆ ನ್ಯಾಯ ಹಂಸಕ್ಷೀರ ರೀತಿ ಇರಬೇಕು. ಯಾರೋ ಒಬ್ಬ ಪ್ರಭಾವಿ, ಯಾರೋ ಒಬ್ಬ ಸ್ಟಾರು, ಯಾರೋ ಒಬ್ಬ ಇಲ್ಲದವನು ಅಂತ ಕನ್ಸಿಡರ್ ಮಾಡಬಾರ್ದು ಅನ್ನೋದಕ್ಕೆ ನಿಜಕ್ಕೂ ಕೂಡ ವಿಶ್ವಾಸ ಮೂಡಿಸುವಂಥ ಪ್ರಕರಣ. ಅಟ್ ದ ಸೇಮ್ ಟೈಮ್ ನೀವು ಹೇಳಿದಂತೆ ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡಿದ್ರೆ, ಅದು ಎಂಥದ್ದೇ ಪ್ರಭಾವಿ ಇರಲಿ, ಅದು ಯಾರೇ ಆಗಿರಲಿ, ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಸೂಕ್ತವಾದಂಥ ಕಾನೂನುಗಳು, ವೇದಿಕೆ ನಮ್ಮಲ್ಲಿದೆ. ಆದರೆ ಅದನ್ನು ಮಾಡುವಂತಹ ಸಂಕಲ್ಪ ಮೊದಲು ನಮಗಿರಬೇಕು. 9 ಕೇಸ್ ಫೇಲ್ ಆಗಲಿ ಅಥವಾ 9 ಪ್ರಯತ್ನಗಳು ಒಂದೇ ಕೇಸಲ್ಲಿ ಫೇಲ್ ಆಗಲಿ, 10ನೇ ಪ್ರಯತ್ನ ಕೂಡ ಆದರೂ ಸಕ್ಸಸ್ ಆಗ್ಬೋದು. ಆ ಪ್ರಯತ್ನವನ್ನು ಮಾಡುವಂಥ ಮನಸ್ಥಿತಿ, ಸಂಕಲ್ಪ ತನಿಖಾಧಿಕಾರಿಗಳು ಇರಬೇಕು ಅನ್ನೋದನ್ನ ಈ ಒಂದು ಪ್ರಕರಣ ತೋರಿಸಿದೆ.